ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಇಂದಿನ ಮೊದಲ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಮೊದಲು ಯಾವ ಭಾಷೆಯಲ್ಲಿ ರಚಿಸಲಾಯಿತು? ನಿಮ್ಮ ಆಯ್ಕೆಗಳು: ಎ ಹಿಂದಿ, ಬಿ ಸಂಸ್ಕೃತ, ಸಿ ಬಂಗಾಳಿ, ಡಿ ಇಂಗ್ಲಿಷ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಂಗಾಳಿ. ಎರಡನೆಯ ಪ್ರಶ್ನೆ, ಮಾತೆಯ ದಿನವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಮೇ ತಿಂಗಳು, ಬಿ ಜೂನ್ ತಿಂಗಳು, ಸಿ ಜುಲೈ ತಿಂಗಳು, ಡಿ ಆಗಸ್ಟ್ ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮೇ ತಿಂಗಳು. ಮೂರನೆಯ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ ಯಾವುದು? ನಿಮ್ಮ ಆಯ್ಕೆಗಳು: ಎ ಅಟ್ಲಾಂಟಿಕ್, ಬಿ ಪೆಸಿಫಿಕ್, ಸಿ ಹಿಂದೂ ಮಹಾಸಾಗರ, ಡಿ ಆರ್ಟಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್. ನಾಲ್ಕನೆಯ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ನಿಮ್ಮ ಆಯ್ಕೆಗಳು: ಎ ಸರ್ವಪಲ್ಲಿ ರಾಧಾಕೃಷ್ಣನ್, ಬಿ ಮಹಾತ್ಮ ಗಾಂಧಿ, ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಐದನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಯಾವ ಅಂಗದಲ್ಲಿ ಉತ್ಪತ್ತಿಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಲಿವರ್, ಬಿ ಪ್ಯಾನ್ಕ್ರಿಯಾಸ್, ಸಿ ಹೃದಯ, ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾನ್ಕ್ರಿಯಾಸ್. ಆರನೆಯ ಪ್ರಶ್ನೆ, ಹಾಲನ್ನು ಕಹಿಯಾಗದಂತೆ ಇಡುವ ವಿಧಾನ ಯಾವುದು? ನಿಮ್ಮ ಆಯ್ಕೆಗಳು: ಎ ಫ್ರಿಡ್ಜ್ನಲ್ಲಿ ಇಡುವುದು, ಬಿ ಉಪ್ಪು ಸೇರಿಸುವುದು, ಸಿ ಬಿಸಿ ನೀರಿನಲ್ಲಿ ಇಡುವುದು, ಡಿ ಹಣ್ಣು ಸೇರಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ ಫ್ರಿಡ್ಜ್ನಲ್ಲಿ ಇಡುವುದು. ಏಳನೆಯ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಮುಂಬೈ, ಬಿ ದೆಹಲಿ, ಸಿ ಬೆಂಗಳೂರು, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಎಂಟನೆಯ ಪ್ರಶ್ನೆ, ವಿಶ್ವ ಪರಿಸರ ದಿನ ಯಾವ ದಿನವಾಗಿದೆ? ನಿಮ್ಮ ಆಯ್ಕೆಗಳು: ಜೂನ್ 5, ಬಿ ಏಪ್ರಿಲ್ 7, ಸಿ ಮೇ 1, ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 5. ಒಂಬತ್ತನೆಯ ಪ್ರಶ್ನೆ, ಕೆಂಪು ರಕ್ತ ಕಣಗಳಿಗೆ ಬಣ್ಣ ನೀಡುವ ಅಂಶ ಯಾವುದು? ನಿಮ್ಮ ಆಯ್ಕೆಗಳು: ಹಿಮೋಗ್ಲೋಬಿನ್, ಬಿ ಆಕ್ಸಿಜನ್, ಸಿ ನೈಟ್ರೋಜನ್, ಡಿ ಕ್ಲೋರೋಫಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಹಿಮೋಗ್ಲೋಬಿನ್. ಹತ್ತನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಉಸಿರಾಟದ ಅಂಗ ಯಾವುದು? ನಿಮ್ಮ ಆಯ್ಕೆಗಳು: ಎ ಹೃದಯ, ಬಿ ಶ್ವಾಸಕೋಶ, ಸಿ ಲಿವರ್, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ. 11ನೆಯ ಪ್ರಶ್ನೆ, ಭಾರತದ ರೈಲ್ವೆ ಮ್ಯಾನ್ ಎಂದೇ ಪ್ರಸಿದ್ಧರಾದವರು ಯಾರು? ನಿಮ್ಮ ಆಯ್ಕೆಗಳು: ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ ಇ ಶ್ರೀಧರ್, ಸಿ ದಾದಾಬಾಯಿ ನೌರೋಜಿ, ಡಿ ಟಿ ನಾಗರಾಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಇ ಶ್ರೀಧರ್. 12ನೆಯ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಕ್ರೀಡೆ, ಬಿ ಸಂಗೀತ, ಸಿ ಯಾವುದೇ ಕ್ಷೇತ್ರಕ್ಕೆ, ಡಿ ಸಾಹಿತ್ಯ.
ಸರಿಯಾದ ಉತ್ತರ ಆಪ್ಷನ್ ಸಿ, ಯಾವುದೇ ಕ್ಷೇತ್ರಕ್ಕೆ. 13ನೆಯ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಸಹರಾ, ಬಿ ಥಾರ್, ಸಿ ಗೋಬಿ, ಡಿ ಕಲಾಹರಿ. ಸರಿಯಾದ ಉತ್ತರ ಆಪ್ಷನ್ ಎ ಸಹರಾ. 14ನೆಯ ಪ್ರಶ್ನೆ, ಮನುಷ್ಯ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ನಿಮ್ಮ ಆಯ್ಕೆಗಳು: ಎ ಲಿವರ್, ಬಿ ಹೃದಯ, ಸಿ ಕಿಡ್ನಿ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. 15ನೆಯ ಪ್ರಶ್ನೆ, ದೀಪಾವಳಿ ಹಬ್ಬವನ್ನು ಯಾವ ಕಾರಣಕ್ಕಾಗಿ ಆಚರಿಸುತ್ತಾರೆ? ನಿಮ್ಮ ಆಯ್ಕೆಗಳು: ಕೃಷ್ಣನ ಜನ್ಮದಿನ, ಬಿ ರಾಮನ ಅಯೋಧ್ಯೆಗೆ ವಾಪಸ್ಸಾಗುವಿಕೆ, ಸಿ ಶಿವ ಜಯಂತಿ, ಡಿ ಕೃಷ್ಣನು ಕಾಳಿಯನ್ನು ಕೊಲ್ಲಿದ ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಮನ ಅಯೋಧ್ಯೆಗೆ ವಾಪಸ್ಸಾಗುವಿಕೆ. 16ನೆಯ ಪ್ರಶ್ನೆ, ಮನುಷ್ಯ ದೇಹದಲ್ಲಿ ಅತಿ ದೊಡ್ಡ ಎಲ್ಬೋ ಯಾವುದು? ನಿಮ್ಮ ಆಯ್ಕೆಗಳು: ಪೆಲ್ವಿಸ್, ಬಿ ಫಿಮರ್, ಸಿ ಹಿಪ್ಬೋನ್, ಡಿ ರಿಬ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಫಿಮರ್. 17ನೆಯ ಪ್ರಶ್ನೆ, ಕನ್ನಡದ ಜನಪದ ಗಾಯಕ, ಜನಪದ ಜೋಕರ್ ಎಂದೇ ಪ್ರಸಿದ್ಧರಾದವರು ಯಾರು? ನಿಮ್ಮ ಆಯ್ಕೆಗಳು: ಸಿದ್ದರಾಮ ಜಂಬಳಿಗಿ, ಬಿ ಸೋನಾಲಿಂಗಿ ವೀರಣ್ಣ, ಸಿ ಕಿತ್ತೂರಾಣಿ, ಡಿ ಶಿಶುನಾಳ ಶರೀಫ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋನಾಲಾಗಿ ವೀರಣ್ಣ. 18ನೆಯ ಪ್ರಶ್ನೆ, ಹೆಮ್ಮೆನಾಡು ಕರ್ನಾಟಕ ಪುಸ್ತಕದ ಲೇಖಕರು ಯಾರು? ನಿಮ್ಮ ಆಯ್ಕೆಗಳು: ಎ ದ ರಾ ಬೇಂದ್ರೆ, ಬಿ ಕುವೆಂಪು, ಸಿ ಬಿ.ಎಂ. ಶ್ರೀಕಂಠಯ್ಯ, ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿ.ಎಂ. ಶ್ರೀಕಂಠಯ್ಯ. 19ನೆಯ ಪ್ರಶ್ನೆ, ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. 20ನೆಯ ಪ್ರಶ್ನೆ, ಭಾರತದ ಮಿಸೈಲ್ ಮ್ಯಾನ್ ಎಂದೇ ಪ್ರಸಿದ್ಧರಾದವರು ಯಾರು? ನಿಮ್ಮ ಆಯ್ಕೆಗಳು: ಎ ವಿಕ್ರಮ್ ಸಾರಾಭಾಯ್, ಬಿ ಎಪಿಜೆ ಅಬ್ದುಲ್ ಕಲಾಂ, ಸಿ ಹೋಮಿ ಬಾಬಾ, ಡಿ ಸತ್ಯೇಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಪಿಜೆ ಅಬ್ದುಲ್ ಕಲಾಂ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ಧನ್ಯವಾದಗಳು.